ರಾಜ್ಯ ಸರ್ಕಾರದಿಂದ ಪಿಆರ್ಸಿ ವಿತರಣೆ ಹಿನ್ನೆಲೆ ಪಿಆರ್ಸಿಯನ್ನ ನೀಡದಂತೆ ಸರ್ಕಾರಕ್ಕೆ ಸೂಚಿಸಲು ಮನವಿಯನ್ನ ಮಾಡಿದ್ದಾರೆ. ಇಂದು ರಾಜ್ಯಪಾಲರಿಗೆ ಬಿಜೆಪಿಯ ನಿಯೋಗ ಮನವಿಯನ್ನ ಮಾಡ್ತಾರೆ. ಇನ್ನೂ ಮಾಡಿಲ್ಲ. ಪಿಆರ್ಸಿಯನ್ನ ಸರ್ಕಾರಕ್ಕೆ ಸೂಚಿಸಲು, ಪಿಆರ್ಸಿ ನೀಡದಂತೆ ಸರ್ಕಾರಕ್ಕೆ ಸೂಚಿಸಲು ಮನವಿಯನ್ನ ಇವತ್ತು ಬಿಜೆಪಿಯ ನಿಯೋಗ ಮಾಡುತ್ತೆ. ಆರ್ ಅಶೋಕ್, ಚಲುವಾದಿ ನಾರಾಯಣ ಸ್ವಾಮಿ, ಸಿಟಿ ರವಿ, ಸುಧಾಕರ್, ರವಿಕುಮಾರ್ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ಅವರಿಗೆ ಮನವಿ ಮಾಡ್ತಾರೆ. ಅಕ್ರಮ ನಿವಾಸಿಗಳಿಗೂ ಶಾಶ್ವತ ನಿವಾಸ ಪತ್ರ ನೀಡೋದಕ್ಕೆ ಅವ್ರ ವಿರೋಧ ಇದೆ. ಇದರಿಂದ ಬಾಂಗ್ಲಾದೇಶದವರು ಮತದಾರರಾಗ್ತಾರೆ. ರಾಜ್ಯಪಾಲರ ಮಧ್ಯಪ್ರವೇಶಕ್ಕೆ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ. ಪಿಆರ್ಸಿ ನೀಡದಂತೆ ಸರ್ಕಾರಕ್ಕೆ ನೀವು ಹೇಳಬೇಕು ಅಂಥೇಳಿ ಮನವಿಯನ್ನ ಮಾಡೋದಕ್ಕೆ ಇವತ್ತು ಬಿಜೆಪಿಯ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ಆರ್ ಅಶೋಕ್, ಚಲುವಾದಿ ನಾರಾಯಣ ಸ್ವಾಮಿ, ಸಿಟಿ ರವಿ, ಸುಧಾಕರ್, ರವಿಕುಮಾರ್ ಇವರೆಲ್ಲರೂ ಸೇರಿ ಬಿಜೆಪಿಯ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ಅಕ್ರಮ ನಿವಾಸಿಗಳಿಗೆ ಶಾಶ್ವತ ನಿವಾಸ ಪತ್ರವನ್ನು ನೀಡೋದಕ್ಕೆ ನಮ್ಮ ವಿರೋಧ ಇದೆ, ನೀವು ಮುಖ್ಯಮಂತ್ರಿಗಳಿಗೆ ಹೇಳಬೇಕು, ಸರ್ಕಾರಕ್ಕೆ ತಾವು ತಿಳಿಸ್ಬೇಕು ಅಂಥೇಳಿ ಅವರಿಗೆ ಮನವಿ ಮಾಡಿ ಇವತ್ತು ಬಿಜೆಪಿಯ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ರಾಜ್ಯ ಸರ್ಕಾರದಿಂದ ಪಿಆರ್ಸಿ ವಿತರಣೆ ವಿಚಾರ ಏನೀಗ ಪ್ರಸ್ತುತ ಇದೆ, ಈ ಸಂಬಂಧ ಬಿಜೆಪಿಯ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ, ತಾವರ್ಚಂದ್ ಗೆಹ್ಲೋಟ್ ರಾಜ್ಯಪಾಲರನ್ನ ಭೇಟಿಯಾಗಿ ಅವರಿಗೆ ತಿಳಿಸಿ ಸರ್ಕಾರಕ್ಕೆ ತಾವು ತಿಳಿಸ್ಬೇಕು, ಮನವಿ ಮಾಡಬೇಕು, ಸೂಚನೆಯನ್ನು ಕೊಡಬೇಕು ಅನ್ನೋದನ್ನು ಹೇಳಿ ಆ ಮೂಲಕ ಈ ಪಿಆರ್ಸಿಗೆ ನಮ್ಮ ವಿರೋಧ ಇದೆ, ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಪಿಆರ್ಸಿಯನ್ನು ವಿತರಣೆ ಮಾಡಬಾರ್ದು ಅನ್ನೋದನ್ನು ರಾಜ್ಯ ಸರ್ಕಾರಕ್ಕೆ ಸೂಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗ ಮನವಿ ಮಾಡುತ್ತೆ.